ನಮಸ್ಕಾರ ಸ್ನೇಹಿತರೆ. ಸಾವಿನ ದವಡೆಗೆ ಸಿಕ್ಕರು ಸುಳ್ಳು ಹೇಳದವರು ಜಗತ್ತಿನಲ್ಲಿ ಯಾರಾದರೂ ಇದ್ದಾರಾ? ಈ ಕಥೆ ಕೇಳಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ತನ್ನ ಪುಟ್ಟ ಕಂದನಿಗಾಗಿ ಸಾಕ್ಷಾತ್ ಯಮನನ್ನೇ ಹುಲಿ ಒಪ್ಪಿಸಿ ಬಂದ ಈ ತಾಯಿಯ ಕಥೆ ಪ್ರತಿಯೊಬ್ಬರೂ ಕೇಳಲೇಬೇಕು. ಇಂದಿನ ಕಾಲದಲ್ಲಿ ಮನುಷ್ಯರೇ ಮಾತು ತಪ್ಪುತ್ತಿದ್ದಾರೆ. ಆದರೆ ಒಂದು ಮೂಕ ಪ್ರಾಣಿ ತನ್ನ ಸತ್ಯಕ್ಕಾಗಿ ಪ್ರಾಣ ಕೊಡಲು ಸಿದ್ಧವಾಯಿತು. ಹೇಗೆ ಗೊತ್ತಾ? ಧರಣಿ ಮಂಡಲದ ಮಧ್ಯದಲ್ಲಿರುವ ಕರ್ನಾಟ ದೇಶದಲ್ಲಿ ಕಾಳಿಂಗ ಎಂಬ ಒಬ್ಬ ಗೊಲ್ಲನಿದ್ದನು. ಅವನು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ತನ್ನ ನೆತ್ತಿಗೆ ತಿಲಕ ಹಾಕಿ ಶಿಖೆ ಕಟ್ಟಿಕೊಂಡು ತನ್ನ ಹಸುಗಳನ್ನು ಮೇಯಿಸಲು ಕರೆದೊಯ್ಯುತ್ತಿದ್ದನು. ಒಂದು ದಿನ ಎಳೆಯ ಮಾವಿನ ಮರದ ಕೆಳಗೆ ಕುಳಿತು ತನ್ನ ಕೊಳಲನ್ನು ಊದುತ್ತಾ ತನ್ನ ಹಸುಗಳನ್ನು ಪ್ರೀತಿಯಿಂದ ಕರೆದನು. ಗಂಗೆ ಬಾರೆ, ಗೌರಿ ಬಾರೆ, ತುಂಗಭದ್ರೆ ತಾಯಿ ಬಾರೆ, ಪುಣ್ಯಕೋಟಿ ನೀನು ಬಾರೆ. ಗೊಲ್ಲನ ಧ್ವನಿ ಕೇಳಿ ಎಲ್ಲಾ ಹಸುಗಳು ಬಂದವು. ಅವನು ಹಾಲು ಕರೆಯಲು ಶುರು ಮಾಡಿದಾಗ ಬಿಂದಿಗೆ ತುಂಬುವಷ್ಟು ಹಾಲು ದೊರಕಿತು. ಆ ಹಸುಗಳಲ್ಲಿ ಪುಣ್ಯಕೋಟಿ ಎಂಬ ಒಂದು ಹಸು ವಿಶೇಷ. ಅದು ಸತ್ಯವನ್ನು ದೇವರೆಂದು ನಂಬುವ ಶುದ್ಧ ಮನಸ್ಸಿನ ಹಸು. ಒಂದು ದಿನ ಹಸುಗಳು ಹಬ್ಬಿದ ಬೆಟ್ಟಗಳ ಮಧ್ಯದಲ್ಲಿ ಮೇಯುತ್ತಿದ್ದಾಗ ಅರ್ಬುದ ಎಂಬ ಹಸಿದ ಹುಲಿ ಅಲ್ಲೇ ಅಡಗಿ ಕುಳಿತಿತ್ತು. ಅದು ಭಾರೀ ಗರ್ಜನೆ ಮಾಡುತ್ತಾ ಹಸುಗಳ ಮೇಲೆ ದಾಳಿ ಮಾಡಿತು. ಎಲ್ಲ ಹಸುಗಳು ಭಯದಿಂದ ಓಡಿಹೋದವು. ಆದರೆ ಪುಣ್ಯಕೋಟಿ ಮಾತ್ರ ನಿಂತಿತು. ಅದಕ್ಕೆ ತನ್ನ ಕಂದನ ನೆನಪು ಬಂತು. ಹುಲಿ ಮುಂದೆ ಬಂದು ಹೇಳಿತು, ಇಂದು ನನಗೆ ಆಹಾರ ಸಿಕ್ಕಿತು. ಪುಣ್ಯಕೋಟಿ ಶಾಂತವಾಗಿ ಉತ್ತರಿಸಿತು, ನನ್ನ ಕಂದನು ದೊಡ್ಡಿಯಲ್ಲಿ ಇದೆ. ಅವನಿಗೆ ಕೊನೆಯ ಸಲ ಹಾಲು ಕುಡಿಸಿ ನಾನು ಮತ್ತೆ ನಿನ್ನ ಬಳಿಗೆ ಬರುತ್ತೇನೆ. ಹುಲಿ ನಕ್ಕಿತು, ನೀನು ಹೋದರೆ ಮತ್ತೆ ಬರುವುದಿಲ್ಲ. ಸುಳ್ಳು ಹೇಳುತ್ತಿದ್ದೀಯಾ? ಆಗ ಪುಣ್ಯಕೋಟಿ ದೃಢವಾಗಿ ಹೇಳಿತು, ಸತ್ಯವೇ ನಮ್ಮ ತಾಯಿ ತಂದೆ. ಸತ್ಯಕ್ಕೆ ತಪ್ಪಿದರೆ ಪರಮಾತ್ಮನು ಮೆಚ್ಚುವುದಿಲ್ಲ. ಅದನ್ನು ಕೇಳಿದ ಹುಲಿ ಒಂದು ಕ್ಷಣ ಯೋಚಿಸಿ ಅವಳನ್ನು ಬಿಡಲು ಒಪ್ಪಿತು. ಪುಣ್ಯಕೋಟಿ ತನ್ನ ದೊಡ್ಡಿಗೆ ಹೋಗಿ ತನ್ನ ಕಂದನನ್ನು ನೋಡಿತು. ಕಂದ ಅಳುತ್ತಾ ಕೇಳಿತು, ಅಮ್ಮ ನೀನು ಹೋಗಬೇಡ, ನಾನು ಯಾರ ಜೊತೆ ಬದುಕಲಿ? ಪುಣ್ಯಕೋಟಿ ದುಃಖದಿಂದ ಕಂದನನ್ನು ತಬ್ಬಿಕೊಂಡು ಹೇಳಿತು, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ನಾನು ಕೊಟ್ಟ ಮಾತಿಗೆ ತಪ್ಪಲಾರೆ, ಕೆಟ್ಟ ಯೋಚನೆ ಮಾಡಲಾರೆ. ಇದು ನನ್ನ ಧರ್ಮ. ಅವಳು ಕಂದನಿಗೆ ಹಾಲು ಕುಡಿಸಿ ಎಲ್ಲ ಹಸುಗಳಿಗೆ ಹೇಳಿತು, ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ. ಈ ಕಂದನನ್ನು ನಿಮ್ಮ ಕಂದನೆಂದು ನೋಡಿಕೊಳ್ಳಿ. ನಂತರ ಪುಣ್ಯಕೋಟಿ ತನ್ನ ಮಾತಿನಂತೆ ಹುಲಿಯ ಬಳಿಗೆ ಹಿಂತಿರುಗಿತು. ಹುಲಿ ಅದನ್ನು ನೋಡಿ ಆಶ್ಚರ್ಯಗೊಂಡಿತು. ಪುಣ್ಯಕೋಟಿ ಹೇಳಿತು, ಇಗೋ ನಾನು ಬಂದಿದ್ದೇನೆ. ನನ್ನ ಬಿಸಿ ರಕ್ತವನ್ನು ಕುಡಿ, ನನ್ನ ಮಾಂಸವನ್ನು ತಿನ್ನು, ನನ್ನನ್ನು ಸಂಪೂರ್ಣವಾಗಿ ತಿಂದು ಸಂತೋಷದಿಂದಿರು. ಆ ಕ್ಷಣ ಹುಲಿಯ ಮನಸ್ಸು ಬದಲಾಯಿತು. ಅದು ಕಣ್ಣೀರಿಟ್ಟಿತು. ನಿನ್ನಂತಹ ಸತ್ಯವಂತಿಯನ್ನು ನಾನು ಹೇಗೆ ಕೊಂದು ತಿನ್ನಲಿ? ನಾನು ತಪ್ಪು ಯೋಚನೆ ಮಾಡಿದೆ ಎಂದು ಹೇಳಿ ತನ್ನ ಜೀವವನ್ನೇ ತ್ಯಜಿಸಿತು. ಪುಣ್ಯಕೋಟಿ ತನ್ನ ಕಂದನ ಬಳಿಗೆ ಮರಳಿ ಹೋಗಿ ಅದನ್ನು ಸಂತೋಷದಿಂದ ಬೆಳೆಸಿತು. ಪುಣ್ಯಕೋಟಿ ಗೊಲ್ಲನಿಗೆ ಹೇಳಿತು, ನಮ್ಮ ವಂಶದವರು ಮತ್ತು ನಿಮ್ಮ ವಂಶದವರು ಪ್ರತಿ ಸಂಕ್ರಾಂತಿಯಲ್ಲಿ ಕೃಷ್ಣನನ್ನು ಭಜಿಸಬೇಕು. ಆ ದಿನದಿಂದ ಸತ್ಯದ ಶಕ್ತಿ ಎಲ್ಲರ ಮನಸ್ಸಿನಲ್ಲಿ ಉಳಿಯಿತು. ಸತ್ಯ ಅದು ಕೇವಲ ಒಂದು ಪದವಲ್ಲ, ಅದು ಒಂದು ಶಕ್ತಿ. ಆ ಶಕ್ತಿಯಿಂದ ಕ್ರೂರ ಹೃದಯವು ಕರಗುತ್ತದೆ. ಸತ್ಯವೇ ದೇವರು ಕೊಟ್ಟ ಮಾತು, ಧರ್ಮನಿಷ್ಠೆ ಜೀವಕ್ಕಿಂತ ದೊಡ್ಡದು. ಈ ಕಥೆ ಕೇವಲ ಕೇಳುವ ಕಥೆಯಲ್ಲ, ಜೀವನದಲ್ಲಿ ನಡೆಯಬೇಕಾದ ಮಾರ್ಗ.